ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗನ್ನು ನಾನು ತುಂಬ ಹಿಂದೆನೇ ರೆಕಾರ್ಡ್ ಮಾಡಿಟ್ಟಿದ್ದೆ, ಅಪ್ಲೋಡ್ ಮಾಡಬೇಕು ಅಂತೇಳಿ ಇದ್ದೆ. ಆದರೆ ನಾನು ಇನ್ನೂ ಎಡಿಟ್ ಮಾಡಿರಲಿಲ್ಲ. ಯಾಕೋ ಎಡಿಟ್ ಮಾಡೋದ್ರಲ್ಲಿ ಮನಸ್ಸಿಲ್ಲದೆ ಲೇಟ್ ಆಗಿದ್ದರಿಂದ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸರಿ, ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಒಂದು ಟೆಂಪ್ಲಿಗೆ ಹೋಗ್ತಿದ್ದೀವಿ. ಅದಕ್ಕೆ ಅಂತೇಳಿ ಹೊರಟಿದ್ದೀನಿ. ನಾನೇ ಲೇಟು, ಅವರೆಲ್ಲ ಆವಾಗಲೇ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಅದು ಹೋಗ್ಬೇಕಷ್ಟೇ. ಆವಾಗಲೇ ಕಾರಲ್ಲಿ ಕೂತ್ಕೊಂಡಿದ್ದಾರೆ. ನನ್ನ ತಮ್ಮ ಆಫೀಸ್ ವರ್ಕ್ ಕಾಲಲ್ಲಿ ಮಾಡ್ತಿದ್ರಿಂದ ನಾವು ಸೈಲೆಂಟ್ ಆಗಿದ್ದೆ. ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಿದ್ದ. ನಾನು ಲಾಗ್ ಮಾಡಿ ಮಾತಾಡ್ತಿರೋದು ನೋಡಿ ನನ್ನ ಮಗ ನಾನು ಮಾತಾಡ್ತೀನಿ ಅಂತ ಅಂದ. ಆದರೆ ಅವನೇನು ಮಾತಾಡಲಿಲ್ಲ. ಮಾತಾಡು ಏ ಯಾಹೂ ಯಾಹೂ ಜಾನ್ ಸೀನ್ ಅಂತ ಮಲ್ಪುರ ಜಾನ್ ಸೀನ್ ಅಂತ ಮಲ್ಪುರ ಯಾಹೂ ಯಾಹೂ. ನಮ್ಮೂರಲ್ಲಿ ಎಲ್ಲ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದೇ ಥರ ರೋಡಲ್ಲಿ ತುಂಬ ಸ್ಲೋ ಆಗಿ ಹೋಗಬೇಕಾಗುತ್ತೆ, ಯಾಕಂದರೆ ನ್ಯೂ ರೋಡ್ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಪ್ರಸನ್ನ ಕಾಲೇಜ್. ಮೊದಲು ಇಂಜಿನಿಯರಿಂಗ್ ಸ್ಕೂಲ್ CBS ಎಲ್ಲ ಆಗ್ತಾಯಿತ್ತು. ಇವಾಗನೂ ಇದೆ, ಅದನ್ನು ಹಾಸ್ಪಿಟ್ಲ್ ಮಾಡಿದ್ದಾರೆ. ನಾನು ಓದಿರೋ ಕಾಲೇಜು ಡಿಗ್ರಿ ಎಲ್ಲ ಮಾಡಿದೆ STM ಕಾಲೇಜಲ್ಲಿ. ಇವಾಗ ಹೋಗುವಾಗ ಒಂಥರ ಫೀಲ್ ಅನಿಸ್ತದೆ. ಲೈಬ್ರರಿ ಕ್ಯಾಂಟೀನ್ ಎಲ್ಲ ಚೇಂಜ್ ಆಗಿದೆ. ತುಂಬ ಯುನೀಕ್ ಅನಿಸ್ತು ನೋಡುವಾಗ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗ ಇವತ್ತು ನಾವು ಟೆಂಪಲ್ ಹೋಗ್ತಿದ್ದೀವಿ. ಟೆಂಪಲ್ ರನ್ನೇ ಅಂತ ಹೇಳ್ಬೋದು. ನಾವು ಹೋಗ್ತಾ ಇರೋ ಟೆಂಪಲ್ ಹೆಸರು ಸೌತಡ್ಕ ಮಹಾಗಣಪತಿ ಟೆಂಪಲ್. ಇದು ಕೊಕ್ಕಡದಲ್ಲಿದೆ. ನಮಗೆ ಇಲ್ಲಿ ನಮ್ಮ ಮನೆಯಿಂದ 3/4 ಗಂಟೆ ಜರ್ನಿ ಆಗುತ್ತೆ. ಅಲ್ಲಿಗೆ ರೀಚ್ ಆದಾಗ ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಶಬರಿಮಲೆಗೆ ಹೋದವರೆಲ್ಲ ಬಂದಿದ್ದರು. ಹಾಗಾಗಿ ಪಾರ್ಕಿಂಗ್ ತುಂಬ ಕಷ್ಟ ಆಯಿತು. ಎಲ್ಲೋ ಒಂದು ಪ್ಲೇಸ್ ಸಿಕ್ಕಿತ್ತು, ಅಲ್ಲಿ ಪಾರ್ಕಿಂಗ್ ಮಾಡುವಾಗ ಆ ಪ್ಲೇಸ್ ನೋಡಿ ನಂಗೆ ತುಂಬ ಬೇಜಾರಾಯಿತು. ಟೆಂಪಲಿಂದ 200 ಮೀಟ್ರ್ ದೂರದಲ್ಲಿ ಅಷ್ಟೇ ಇದ್ದದ್ದು. ಎಷ್ಟು ಗಲೀಜು ಮಾಡಿ ಹಾಕಿದ್ರು ಅಂದರೆ ತಿಂದದ್ದು ಎಲ್ಲ ಅಲ್ಲಲ್ಲೇ ಹಾಕಿದ್ರು. ಈ ಥರ ಗಲೀಜು ಮಾಡಿದರು. ನಂದೊಂದು ರಿಕ್ವೆಸ್ಟ್, ಈ ಥರ ಯಾವತ್ತೂ ಯಾವ ಟೆಂಪಲ್ ಎದುರಲ್ಲೂ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಒಂದು ಟೆಂಪಲ್ ಅಂತೇಳಿ, ನಾನು ತುಂಬ ಟೆಂಪಲಲ್ಲಿ ನೋಡಿದ್ದೀನಿ ಈ ಥರ ಗಲೀಜು ಮಾಡಿ ಹಾಕ್ತಾರೆ. ತಪ್ಪು ಅಂತ ಗೊತ್ತಿದ್ರೂ ಮಾಡ್ತಾರೆ, ಅದಕ್ಕೆ ಬೇಜಾರು. ಕಾಲೆಲ್ಲ ತೊಳ್ಕೊಂಡು ದರ್ಶನಕ್ಕೆ ಹೋದ್ವಿ. ಹೋಗುವ ಲೆಫ್ಟಲ್ಲೇ ಸೇವಾ ಕೌಂಟ್ರ್ ಇದೆ. ಇಲ್ಲೇ ಪ್ರಸಾದದ್ದು ಟಿಕೆಟ್ ತೊಗೊಳ್ಬೇಕು. ಇಲ್ಲಿ ಜಾಸ್ತಿ ಅವಲಕ್ಕಿ ಸೇವೆ ಜಾಸ್ತಿ. ಇದು ಒಂದೇ ಟೆಂಪಲ್ ನಾನು ನೋಡಿರೋ ಥರ ಓಪನ್ ಆಗಿರುವ ಟೆಂಪಲ್ಲು. ನಾನು ತುಂಬ ಸಣ್ಣದಿಂದನೇ ಬಂದು ನೋಡುವಾಗ ಇಷ್ಟೆಲ್ಲ ಕ್ರೌಡ್ ಇರಲಿಲ್ಲ. ಇವಾಗ ಇನ್ಸ್ಟಾ ಯೂಟ್ಯೂಬಿಂದಾಗಿ ತುಂಬ ಫೇಮಸ್ ಆಗಿ ಇಲ್ಲಿಗೆ ಜನರು ತುಂಬ ಬರ್ತಾರೆ. ಹಾಗೆ ದರ್ಶನ ಎಲ್ಲ ಮಾಡಿ ಪ್ರಸಾದನೂ ಸಿಕ್ತು. ಪ್ರಸಾದವನ್ನು ಮನೆಯವ್ರ ಜೊತೆ ಸೇರಿಕೊಂಡು ತಿಂದ್ವಿ. ಅಲ್ಲೇ ಸಭಾಭವನದಲ್ಲಿ ಶಬರಿಮಲೆಗೆ ಇರುಮುಡಿ ಕಟ್ಟುವ ಕಾರ್ಯಕ್ರಮ ಇತ್ತು. ಹಾಗಾಗಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಅರೇಂಜ್ ಮಾಡಿದರು. ನಾಟಕ ಮತ್ತೆ ನೋಡೋಣ ಅಂತೇಳಿ ಹೋದ್ವಿ. ಸೌತಡ್ಕದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಇರ್ತದೆ, ಸುಮುಖ ಅನ್ನ ಛತ್ರದಲ್ಲಿ. ಹಾಗೆ ಅದು ದೇವರ ಪ್ರಸಾದ ಅಂತ ತಿಳ್ಕೊಂಡು ನಾವು ಊಟ ಮಾಡಲಿಕ್ಕೆ ಹೋದ್ವಿ. ಊಟ ಆದ ನಂತರ ನಾವು ಆ ನಾಟಕ ನೋಡಿದ್ವಿ. ಅಪ್ಪ ನೋಡ್ತಾಯಿದ್ರು. ಅಪ್ಪನ ಯಾಕೆ ಇಷ್ಟ, ಅವ್ರು ಹಳೆ ಕಾಲದವರೆಲ್ಲ, ಹಾಗಾಗಿ ಇಷ್ಟ ಅಂತೇಳಿ ನೋಡ್ತಾಯಿದ್ವಿ. ನಾವು ನೋಡ್ತಾಯಿದ್ವಿ. ಅದು ಮಹಾಭಾರತದ ಒಂದು ಸನ್ನಿವೇಶದ್ದು ನಾಟಕ ನಡೀತಾ ಇತ್ತು. ಅಲ್ಲಿಂದ ನಾವು ಹೊರಟ್ವಿ ಒಂದು ಪ್ಲೇಸಿಗೆ. ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್. ನೇಚರ್ ತುಂಬ ಚೆನ್ನಾಗಿತ್ತು, ನೋಡ್ಕೊಂಡೇ ಹೋದ್ವಿ. ನಾನಿವತ್ತು ಸುಳ್ಯ ಜಾತ್ರೆಗೆ ಬಂದಿದ್ದೇನೆ. ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಅಮ್ಮನ ಊರು ಸುಳ್ಯ, ಹಾಗಾಗಿ ಇಲ್ಲಿ ಜಾತ್ರೆ ಬಂದಿದ್ದೇನೆ. ತುಂಬ ದೂರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಸಿದ್ದೀವಿ. ಈಗ ಜಾತ್ರೆಗೆ ಹೋಗೋಣ. ಸಣ್ಣದಿಂದನೂ ಈ ಜಾತ್ರೆ ಅಂತ ಇದ್ದರೆ ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ಜಾತ್ರೆಯಲ್ಲಿ ಮಾತ್ರ ಚರ್ಮುರಿ ಸಿಗುತ್ತೆ, ಅದೊಂದು ನಂಗೆ ಪಕ್ಕ ಗೊತ್ತಿದೆ. ಅದಕ್ಕೋಸ್ಕರ ನಂಗೆ ಜಾತ್ರೆ ಅಂದರೆ ಇಷ್ಟ. ಮತ್ತು ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಒಂದು ಸ್ವಲ್ಪ ಜನ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂಥೇಳಿ. ಸುಳ್ಯದ ದೇವರು ಚೆನ್ನಕೇಶವ ಸ್ವಾಮಿ ದೇವರು. ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೀತದೆ, ಪ್ರತಿ ವರ್ಷ ಎಲ್ಲ ಕಡೆಯೂ ನಡೀತದೆ. ನಾನು ಇದೇ ಸರಿ ಫಸ್ಟ್ ಟೈಮ್ ಬಂದಿರೋದು. ನನ್ನ ಅಮ್ಮನ ಊರು ಸುಳ್ಯ ಆಗಿರೋದ್ರಿಂದ ಅಮ್ಮ ಕೂಡ ಫಸ್ಟ್ ಟೈಮ್ ಬರ್ತಿದ್ದಾರೆ ತುಂಬ ವರ್ಷ ಆದ ನಂತರ. ಅದಕ್ಕೋಸ್ಕರ ಸರ್ಪ್ರೈಸ್ ವಿಸಿಟ್ ಮಾಡಿದ್ದು, ಪ್ಲ್ಯಾನ್ ಇರಲಿಲ್ಲ. ಈ ಟೆಂಪಲಲ್ಲಿ ಒಂದು ವಿಶೇಷ ಇದೆ.
ಎಲ್ಲ ದೇವಸ್ಥಾನ ಥರ ಅಲ್ಲ, ಎಲ್ಲ ದೇವಸ್ಥಾನದ್ದು ಏನು ಎಂಟ್ರೆನ್ಸ್ ಬಾಗಿಲು ಏನು ಹೇಳ್ತೀವಿ ಪೂರ್ವಕ್ಕೆ ಇದ್ದರೆ ಗರ್ಭಗುಡಿ ಬಾಗಿಲು ಕೂಡ ಪೂರ್ವಕ್ಕೆ ಇರ್ತದೆ. ಆದರೆ ಇಲ್ಲಿ ಎಂಟ್ರೆನ್ಸ್ ಬಾಗಿಲು ಪೂರ್ವಕ್ಕೆ ಇದ್ದು ಗರ್ಭಗುಡಿಯ ಬಾಗಿಲು ಮಾತ್ರ ಪಶ್ಚಿಮಕ್ಕೆ ಇದೆ. ಇದು ಅಲ್ಲಿ ಒಂದು ವಿಶೇಷ. ಇದಕ್ಕೆ ಒಂದು ರೀಸನ್ ಇದೆ. ಯಾಕೆ ಅಂತ ಹೇಳಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಪುರಾತನ ಕಾಲದಿಂದ ಬಂದ ಕಥೆ ಇದೆ. ಭೀಮನು ತನ್ನ ಗದೆಯಿಂದ ದೇವಸ್ಥಾನಕ್ಕೆ ಹೊಡೆದು ಅದರ ಮುಖವನ್ನು ತಿರುಗಿಸಿದ ಅಂತ ಹೇಳೋದು ಒಂದು ಕತೆ. ಅದಕ್ಕಾಗಿ ಇದರದ್ದು ಪಶ್ಚಿಮಕ್ಕೆ ಬಾಗಿಲಿದೆ. ಇದೇ ನೋಡಿ ಧ್ವಜಸ್ತಂಭ ಅಂತ ಹೇಳ್ತಾರೆ ನೋಡಿ, ಅದು ಧ್ವಜಸ್ತಂಭ. ಇದಕ್ಕೆ ನಾವು ಕೊಡಿ ಏರುವುದು ಅಂತ ಹೇಳಿ ತುಳುವಲ್ಲಿ ಹೇಳ್ತೀವಿ. ಇಲ್ಲಿದೆ ನೋಡಿ ಗರ್ಭಗುಡಿ ಒಳಗಡೆ ಚೆನ್ನಕೇಶವ ದೇವರು. ತುಂಬ ರಶ್ ಏನು ಇರಲಿಲ್ಲ. ಜಾತ್ರೆ ಲಾಸ್ಟ್ ಕೊನೆಯ ದಿನ ಆದರೂ ಕೂಡ ನಂಗೆ ಆ ಥರ ಏನು ರಶ್ ಇರುವ ಹಾಗೆ ಫೀಲ್ ಆಗಲಿಲ್ಲ. ಸುಳ್ಯದಲ್ಲಿ ಜನಸಂಖ್ಯೆ ಆಲ್ಮೋಸ್ಟು ಕಮ್ಮಿ ಇದೆ. ಆ ರೀಸನಿಂದನೂ ಮತ್ತು ಎಲ್ಲ ಅಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಬರಲಿಕ್ಕೆ ಕನ್ವೀನಿಯೆಂಟ್ ಆಗಲ್ಲ ಅಂತ ಹೇಳೋ ರೀಸನ್ನು ಇರ್ಬೋದು. ನೈಟ್ ಹೊತ್ತಿಗೆ ಜಾತ್ರೆಯಲ್ಲಿ ಜನ ಸೇರ್ಬೋದು, ಗೊತ್ತಿಲ್ಲ. ಆದರೂ ಕಂಪೇರ್ ಮಾಡಿದರೆ ನಮ್ಮೂರಲ್ಲಿ ಜಾತ್ರೆಗೆ ಎಲ್ಲ ಇದ್ದರೆ ತುಂಬ ಜನ ಸೇರ್ತಾರೆ. ಇಲ್ಲಿ ನೋಡಿದರೆ ನಂಗೆ ಅಷ್ಟೇನು ಜಾತ್ರೆನ ಫೀಲ್ ಅನ್ನಿಸ್ಲಿಲ್ಲ. ಯಾಕಂದರೆ ಜಾತ್ರೆಯಲ್ಲಿ ಜಂಗುಳಿ ಇರ್ತಾರೆ ಅಂತೇಳಿ ನಮ್ಮದು ನೋಡಿದ್ದೀನಿ. ಹಾಗೆ ನಮ್ಮದು ಬೆಳ್ತಂಗಡಿ ಜಾತ್ರೆ ಇರಲಿ, ಧರ್ಮಸ್ಥಳ, ಪುತ್ತೂರು ಎಲ್ಲ ಜಾತ್ರೆಗೆ ಹೋಗ್ತಾ ಇರ್ತೀವಿ. ಅಲ್ಲಿ ತುಂಬ ರಶ್ ಇರುತ್ತೆ. ಇಲ್ಲಿ ಅಷ್ಟೇನು ರಶ್ ಇರೋದ ಕಾರಣ ನನಗೆ ಯಾಕೋ ಅನ್ನಿಸ್ತು ಇಲ್ಲಿದ್ದವರು ಜಾತ್ರೆಗೆ ಬರಲ್ವಾ ಏನೋ ಅಂತೇಳಿ. ನನಗೆ ಸ್ವಲ್ಪ ಜಾತ್ರೆ ಚಪ್ಪೆ ಅನ್ನಿಸ್ತು. ಯಾಕಂದರೆ ಪುತ್ತೂರು ಮತ್ತು ಧರ್ಮಸ್ಥಳ ದೀಪೋತ್ಸವ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿನೇ ಅಂತ ಅನ್ನಿಸ್ತು ಜಾತ್ರೆಯಲ್ಲಿ. ನನ್ನ ಮಗನಿಗೆ ಫಸ್ಟ್ ಟೈಮ್ ಟ್ರಂಪೋಲಿನ್ ದೊಡ್ಡದಿಂದ ಕಳಿಸಿದ್ದೀನಿ. ಅವನಿಗೆ ಈ ಥರ ಹತ್ತಿ ಎಲ್ಲ ಅಭ್ಯಾಸ ಇಲ್ಲ. ಆದರೂ ಬೇರೆ ಮಕ್ಕಳು ಹತ್ತೋದನ್ನು ನೋಡ್ಕೊಂಡು ಹತ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾನೆ. ಸ್ವಲ್ಪ ಸೆನ್ಸಿಟಿವ್ ನನ್ನ ಮಗ. ಫೈನಲಿ ಅವನು ಹತ್ತಿ ಅವನ ಆಟ ಹೇಗೆ ಅಂತೇಳಿ ಗೊತ್ತಾಯಿತು. ನನಗೂ ಖುಷಿ ಆಯಿತು. ಮಕ್ಕಳು ಜನರ ಜೊತೆ ಬೆರಿಬೇಕು, ಮಕ್ಕಳ ಜೊತೆನೂ ಬೆರಿಬೇಕು. ಎಲ್ಲ ಜಾತ್ರೆಯಲ್ಲಿ ಇರುವಾಗೆ ಇಲ್ಲಿನೂ ಕೊಲಂಬಸ್, ಜಾಯಿಂಟ್ ವಿಲ್, ಡಿಸ್ಕೋ ಡ್ಯಾನ್ಸ್, ಟ್ರೈನ್, ಮಕ್ಕಳಿಗೆ ಬೇಕಾದದ್ದು ಆಟದ್ದು ಎಲ್ಲ ಇತ್ತು. ನಾವು ಯಾವುದಕ್ಕೂ ಟ್ರೈ ಮಾಡಲಿಲ್ಲ. ಅಷ್ಟು ಪೇಷನ್ಸ್ ಕೂಡ ನಮಗಿರಲಿಲ್ಲ. ಜಾತ್ರೆಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಅಮ್ಮನ ಫ್ಯಾಮಿಲಿಯವರು ಎಲ್ಲ ಸಿಕ್ಕಿದ್ರು. ಅಮ್ಮ ಅಂತೂ ತುಂಬ ಸರ್ಪ್ರೈಸ್ ಆದದ್ರು. ಯಾರಿಗೂ ಹೇಳಿರಲಿಲ್ಲ ನಾವು ಬರ್ತಾಯಿದ್ದೀವಿ ಅಂತೇಳಿ. ಆದರೆ ಅವರೆಲ್ಲ ಸಿಕ್ಕಿದಾಗ ಅಮ್ಮನ ಅಂತೂ ತುಂಬ ಖುಷಿ ಪಟ್ಟರು. ಪ್ರಪಂಚ ಎಷ್ಟು ಸಣ್ಣದಿದೆ ಅಂತೇಳಿ ಅವಾಗನೇ ಅನಿಸ್ತು. ಅವರು ಸ್ವಲ್ಪ ಹೊತ್ತು ಮಾತಾಡಿ ಮತ್ತು ಅವರು ಹೊರಟರು, ನಾವು ಹೊರಟ್ವಿ ಅಲ್ಲಿಂದ. ಅಲ್ಲೊಂದು 50 ರೂಪಾಯಿದೊಂದು ಗೇಮ್ಸ್ ಆಡಿದ್ವಿ. ಅದರಲ್ಲಿ ಇದೊಂದು ಪೆನ್ ಇಡುವ ಸ್ಟ್ಯಾಂಡ್ ಸಿಕ್ಕಿದೆ. ನಾವು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಹಾಗೆ ನನ್ನ ಮಗನಿಗೆ ಜೋಳ ತೆಕ್ಕೊಟ್ವಿ. ಅವನಿಗೆ ಜೋಳ ಅಂದರೆ ಇಷ್ಟ. ನಮ್ಮ ಕಡೆ ಎಲ್ಲ ಜಾತ್ರೆಯಲ್ಲಿ ಮಣ್ಣಿದ ಮಡಿಕೆ ಏನು ಮಾರಲಿಕ್ಕೆ ಆಗುತ್ತೆ, ಅವ್ರ ಕರಕುಶಲ ವಸ್ತು ಏನಿದೆ ಅದನ್ನೆಲ್ಲ ತಗೊಂಡು ಬಂದು ಮಾರ್ತಾರೆ. ಈ ಉತ್ತರ ಕರ್ನಾಟಕದಲ್ಲಿ ಯಾವ ಥರ ಅಂತೇಳಿ ನಂಗೆ ಗೊತ್ತಿಲ್ಲ. ನಾನು ಒಂದು ಜಾತ್ರೆಗೆ ಅಟೆಂಡ್ ಆಗಲಿಲ್ಲ. ಇಲ್ಲಿಗೆ ಎಂಡ್ ಆಯಿತು. ಜಾತ್ರೆದೆಲ್ಲ ನೋಡ್ಕೊಂಡೆಲ್ಲ ಬಂದ್ವಿ. ಆಲ್ಮೋಸ್ಟ್ ಕತ್ಲೆಲ್ಲ ಆಗಿದೆ. ಲೈಟಿಂಗ್ಸ್ ನೋಡಲಿಕ್ಕೂ ಸ್ವಲ್ಪ ಚೆನ್ನಾಗಿತ್ತು. ಅಲ್ಲಿಂದ ಮನೆ ಕಡೆ ನಾವು ಹೊರಟ್ವಿ ಬೆಳ್ತಂಗಡಿಗೆ. ಆಯಿತು, ಸುಳ್ಯ ಜಾತ್ರೆಯಿಂದ ಬಂದು 7:15ಗೆ ನಾವು ಹೊರಟ್ವಿ. ಸುಳ್ಯದಿಂದ 1 2 hours ಬೇಕು. 9:30 ಒಳಗೆ ನಾವು ರೀಚ್ ಆಗ್ತಾ ಇದ್ದೀವಿ. ಇವಾಗ ಒಂದೇನೋ ಹೋಟ್ಲಿಗೆ ಹೋಗಿದ್ದಾರೆ ತಗೊಂಬರ್ಲಿಕ್ಕೆ. ರೈಸ್ ಇದೆ, ಸಾರೇನಿರಲಿಲ್ಲ ಅಂತೇಳಿ ಹೋಟ್ಲಿಗೆ ಹೋಗಿದ್ದಾರೆ ತಗೊಂಬರ್ಲಿಕ್ಕೆ. ರೀಚ್ ಆದ್ವಿ. ಆಲ್ಮೋಸ್ಟ್ ಬೆಳ್ತಂಗಡಿಗೆ ಒಂದು ರೌಂಡ್ ಹಾಕ್ಕೊಂಡು ಬಂದಿದ್ದೀವಿ. ಈ ಕಡೆ ಸೌತರ್ಕ ಆಗಿ, ಕುಕ್ಕೆ ಸುಬ್ರಹ್ಮಣ್ಯ ರೂಟ್ ಆಗಿ, ಬೆಳ್ಳಾರೆ ಆಗಿ, ಸುಳ್ಯ ಆಗಿ, ಪುತ್ತೂರಾಗಿ, ಬೆಳ್ತಂಗಡಿ ಒಂದು ರೌಂಡು. ಬೆಳ್ತಂಗಡಿ ತಾಲೂಕಿಗೆ ಒಂದು ರೌಂಡ್ ನೋಡ್ಕೊಂಡು ಬಂದಿದ್ದೀವಿ. ಈಗಷ್ಟೇ ರೀಚ್ ಆದ್ವಿ. ಇನ್ನೆಲ್ಲ ಫ್ರೆಶ್ ಅಪ್ ಆಗಬೇಕು. ಹೀಗೆ ನನ್ನ ವೀಡಿಯೋ ನೋಡ್ತಾ ಇರಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.